विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्व गीर्वाणविज्ञानदमानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 17ನೇ ಅಧ್ಯಾಯದಲ್ಲಿ 16ನೇ ಗದ್ಯ. ಭವ ಉವಾಚ ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ವ್ಯಕ್ತಾಯ ನಮಃ ಇತಿ. ಇಳಾವೃತ ಖಂಡದಲ್ಲಿ ರುದ್ರದೇವರು ಸ್ತೋತ್ರ ಮಾಡಿರ್ತಕ್ಕಂತಹ ಒಂದು ಸ್ತೋತ್ರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ರುದ್ರದೇವರು ಅಲ್ಲಿ ಸಾವಿರಾರು ಕೋಟಿ ಸ್ತ್ರೀಯರ ಸಮೂಹಗಳಿಂದ ಸೇವೆಯನ್ನ ಸ್ವೀಕಾರ ಮಾಡ್ತಾ ಆ ಎಲ್ಲ ಸ್ತ್ರೀಯರ ಒಡತಿಯಾದ ಪಾರ್ವತೀ ದೇವಿಯ ಜೊತೆಯಲ್ಲಿ ತನಗೂ ಸೃಷ್ಟಿಕರ್ತನಾದಂತಹ ಸಂಕರ್ಷಣ ರೂಪಿಯಾದ ಭಗವಂತನ ಆರಾಧನೆಯನ್ನ ಆ ಇಳಾವೃತ ಖಂಡದಲ್ಲಿ ಮಾಡ್ತಾ ಇದ್ದಾನೆ. ಚತುರ್ಮೂರ್ತಿಗಳಲ್ಲಿ, ವಾಸುದೇವಾದಿ ಚತುರ್ಮೂರ್ತಿಗಳಲ್ಲಿ 4ನೇ ಮೂರ್ತಿಯಾದಂತಹ ತಮೋಗುಣ ಪ್ರವರ್ತಕನಾದ ಸಂಕರ್ಷಣ ಮೂರ್ತಿಯನ್ನ ಏಕಾಗ್ರವಾದ ಮನಸ್ಸಿನಿಂದ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಮಂತ್ರ, ಸ್ತೋತ್ರ, ಜಪ ಮೊದಲಾದವುಗಳನ್ನ ಮಾಡ್ತಾ ಆರಾಧನೆಯನ್ನ ಮಾಡ್ತಾ ಇದ್ದಾನೆ ಶಿವ ಅಂತ ಹಿಂದಿನ ಗದ್ಯದಲ್ಲಿ ನೋಡಿದ್ವಿ. ಆ ಶಿವ ಹೇಳಿದ್ದು ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಇತಿ. ಸಕಲ ಗುಣಗಳಿಂದ ಪರಿಪೂರ್ಣನಾದ, ಆ ರೀತಿಯಾಗಿ ಪ್ರಸಿದ್ಧನಾಗಿರ್ತಕ್ಕಂತಹ ಶ್ರೇಷ್ಠ ಪುರುಷ ಭಗವಾನ್ ಶೇಷದೇವ ಅಂತ. ಅವನು
ಯಾರಿಗಾದರೂ ಕಾಣಿಸ್ಕೊಳ್ಬೇಕು ಅಂತಾದರೆ ಅವನು ಒಲಿಬೇಕು. ಅವನು ಒಲಿಯದೇ ಇದ್ದರೆ ಮತ್ತೊಬ್ಬರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅವನ ಒಳಗೆ ಇರುವಂತಹ ಸಂಕರ್ಷಣ ಮೂರ್ತಿ ಭಗವಂತ ಏನಿದ್ದಾನೆ, ಆ ಭಗವಂತ ಶ್ರೀಹರಿ, ಅವನೇ ಪರಮಪುರುಷ, ಸಕಲ ಗುಣ ಸ್ವರೂಪ ಅಂತ ಎಲ್ಲ ವೇದಗಳು ಅವನನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಅವನು ದೇಶ, ಕಾಲ, ಗುಣ ಎಲ್ಲದರ ಒಂದು ಮಿತಿಯನ್ನ ಮೀರಿಬಿಟ್ಟಿದ್ದಾನೆ. ಅವನಿಗೆ ಅದರ ಎಲ್ಲೇ ಇಲ್ಲ. ಅವನು ತಾನು ಇಚ್ಛೆ ಬಂದು ಅವನು ಒಲಿದರೆ ಮತ್ತೊಬ್ಬರಿಗೆ ದರ್ಶನ ಕೊಡಬಲ್ಲ. ಇಲ್ಲದೆ ಇದ್ರೆ ಯಾರಿಗೂ ಕೂಡ ಕಾಣಿಸ್ಕೊಳ್ತಕ್ಕಂಥವನಲ್ಲ, ಅವ್ಯಕ್ತ. ಅಂತಹ ಓಂಕಾರ ಪ್ರತಿಪಾದ್ಯನಾದ ಭಗವಂತನಿಗೆ ನಮಸ್ಕಾರ ಅಂತ ಈ ವಾಕ್ಯಕ್ಕೆ ಈ ರೀತಿ ಅರ್ಥವನ್ನ ಹೇಳಬೇಕು. ಇಲ್ಲಿ ರುದ್ರದೇವರು ಶೇಷದೇವರನ್ನ ಮತ್ತು ಶೇಷಾಂತರ್ಗತನಾದ ಸಂಕರ್ಷಣನನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹಾಗೆ ಇಟ್ಟುಕೊಳ್ಬೇಕು. ಶೇಷದೇವರು ಶೇಷಾಂತರ್ಗತನಾಗಿರ್ತಕ್ಕಂತಹ ಭಗವಂತ, ಸಂಕರ್ಷಣ ರೂಪಿಯಾದ ಭಗವಂತ, ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ರುದ್ರ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ತುರೀಯಾಂ ಮೂರ್ತಿಂ ಅಂತಿದೆ. ತುರೀಯಾಂ ತಾಮಸೀಂ ಮೂರ್ತಿಂ ಪ್ರಕೃತಿಂ ಆತ್ಮನಃ ಸಂಕರ್ಷಣ ಸಂಜ್ಞಾಂ ಆತ್ಮಸಮಾಧಿ ರೂಪೇಣ ಅಂತ ಬಂದಿದೆ ಹಿಂದೆ. ಅಲ್ಲಿ ತುರೀಯಾಂ ತಾಮಸೀಂ ಮೂರ್ತಿಂ ಅಂತಂದ್ರೆ ಭಗವಂತನ ಸಂಕರ್ಷಣ ಎಂಬ 4ನೇ ಮೂರ್ತಿ, ಅದನ್ನ ಶಿವ ಆರಾಧನೆ ಮಾಡ್ತಾ ಇದ್ದಾನೆ ಅಂತಿದೆ. ಇಲ್ಲೇ ಮುಂದೆ 19ನೇ ಪದ್ಯದಲ್ಲಿ ಈ ಶಿವ ಸಂಕರ್ಷಣನನ್ನ ನಾಗಕನ್ನಿಕೆಯರಿಂದ ಸೇವಿತ ಅಂತ ಸ್ತೋತ್ರ ಮಾಡಿದ್ದಾನೆ. ನಾಗಕನ್ನಿಕೆಯರೆಲ್ಲ ಇವನನ್ನ ಸ್ತೋತ್ರ ಮಾಡ್ತಾರೆ ಅಂತ. ನಾಗಬದ್ಧೋ ಅರ್ಹಣಂ ಈಶಿರೇ ಅಂತ ಬರುತ್ತೆ ಮುಂದೆ. ಇದು ಶೇಷದೇವರಿಗೆ ಅನ್ವಯಿಸ್ತಕ್ಕಂಥದ್ದು. ನಾಗಕನ್ನಿಕೆಯರೆಲ್ಲ ಸೇವೆ ಮಾಡುವುದು ಶೇಷದೇವರನ್ನ. ಹಾಗಾಗಿ ಇದು ಶೇಷದೇವರಿಗೆ ಸಂಬಂಧಪಟ್ಟದ್ದು ಅಂತ ಒಂದು ಸಮಸ್ಯೆ ಬರ್ತದೆ. ಅದಕ್ಕೆ ನಾಗಕನ್ನಿಕೆಯರಿಂದ ಸೇವಿತನಾದ ಶೇಷದೇವರನ್ನೂ ಮತ್ತು ಅವನ ಅಂತರ್ಗತನಾದ ಸಂಕರ್ಷಣನನ್ನೂ ಸೇರಿಸಿಕೊಂಡು ಜೊತೆಯಾಗಿಯೇ ಸ್ತೋತ್ರ ಮಾಡ್ತಾ ಇದ್ದಾನೆ ಶಿವ ಅಂತ ಹೀಗೆ ಸಮಾಧಾನವನ್ನ ಮಾಡಿಕೊಳ್ಬೇಕು. ಶೇಷದೇವರನ್ನೂ ಸ್ತೋತ್ರ ಮಾಡ್ತಾ ಇದ್ದಾನೆ, ಶೇಷದೇವರ ಅಂತರ್ಯಾಮಿಯಾದ ಆ ಸಂಕರ್ಷಣ ರೂಪಿಯಾದ ಭಗವಂತನನ್ನು ಕೂಡ ಸ್ತೋತ್ರ ಮಾಡ್ತಾ ಇದ್ದಾನೆ. ಇದು ಮಿಶ್ರ ಸ್ತುತಿ. ಇದನ್ನ ಮಧ್ವಾಚಾರ್ಯರು ಪ್ರಮಾಣವನ್ನ ನಮಗೆ ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಅನಂತಾಂತಸ್ಥಿತೋ ವಿಷ್ಣು ಅನಂತಶ್ಚ ಸಹಾಮುನಾ ಪೂಜ್ಯತೆ ಗಿರಿಶೇನೇಶ ಇಳಾವೃತಗತೇನ ತು ಇತಿ ಚ ಜೀವವ್ಯಪೇಕ್ಷಯಾ ಚೈವ ತಥಾಂತರ್ಯಾಮ್ಯಪೇಕ್ಷಯಾ ಮಿಶ್ರಾಸ್ತು ಸ್ತುತಯೋ ಜ್ಞೇಯಾಃ ವಿಷ್ಣೋರನ್ಯತ್ರ ಕೇವಲಂ ಇತಿ ಚ ಅಂತ ಇವೆರಡು ಪ್ರಮಾಣಗಳನ್ನ ಕೊಟ್ಟು ಈ ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಅನಂತಾಂತಸ್ಥಿತೋ ವಿಷ್ಣು ಅಂದ್ರೆ ಶೇಷನ ಅಂತರ್ಗತನಾದ ಸಂಕರ್ಷಣನನ್ನು, ಅವನ ಜೊತೆಗೆ ಆ ಸಂಕರ್ಷಣನಿಗೆ ಅಧಿಷ್ಠಾನ ರೂಪವಾಗಿರುವಂತಹ ಶೇಷನನ್ನೂ ಕೂಡ ಆ ಇಳಾವೃತ ಖಂಡದಲ್ಲಿ ಶಿವ ಪೂಜೆ ಮಾಡ್ತಾ ಇದ್ದಾನೆ
ಅಂತ ಇದು ನಮಗೆ ಎಲ್ಲಿದು ಇದು ವಾಕ್ಯ ಬ್ರಹ್ಮಾಂಡ ಪುರಾಣದ ಹೌದು ಅನ್ಸುತ್ತೆ ಹಿಂದೆ ಬಂದದ್ದು ಹೋದ ಬ್ರಹ್ಮಾಂಡ ಪುರಾಣ ಒಂದು ಕಡಸಿ ಬ್ರಹ್ಮಾಂಡ ಪುರಾಣ ಹೋದ ಅಧ್ಯಾಯದಲ್ಲಿ ಕಡಸಿ ಶ್ಲೋಕ ರೈಟ್ ಬಂದದ್ದು ಬ್ರಹ್ಮಾಂಡ ಪುರಾಣದ್ದು. ಹಾಗಾಗಿ ಇತಿಚ ಅಂತ ಇದು ಕೂಡ ಬ್ರಹ್ಮಾಂಡ ಪುರಾಣದ ವಾಕ್ಯ. ಬ್ರಹ್ಮಾಂಡ ಪುರಾಣದ ವಾಕ್ಯದಿಂದ ನಮಗೇನು ಗೊತ್ತಾಗುತ್ತೆ? ಇಲಾವೃತ ಖಂಡದಲ್ಲಿ ಶೇಷದೇವರನ್ನು ಮತ್ತು ಶೇಷಾಂತರ್ಗತನಾದ ಸಂಕರ್ಷಣನನ್ನು ಕೂಡ ಶಿವ ಪೂಜೆ ಮಾಡ್ತಾ ಇದ್ದಾನೆ ಅಂತ ಹೇಳಿದೆ. ಹಾಗಾಗಿ ಈ ಎರಡಕ್ಕೂ ಉತ್ತರ ಕೊಟ್ಟಂಗಾಯ್ತು. ಇವಾಗ ನಾಗವಧ್ವಹ ಅಂತ ಮುಂದೆ 19ನೇ ಶ್ಲೋಕದಲ್ಲಿ ಬರುತ್ತೆ, ಅದು ಶೇಷದೇವನಿಗೆ ಸಂಬಂಧಪಟ್ಟದ್ದು. ಇಲ್ಲಿ ನೀವು ಸಂಕರ್ಷಣ ಸಂಜ್ಞಾಂ ಆತ್ಮಸಮಾಧಿಂ ಅಂತ ಇಲ್ಲಿ ತುರಿಯಾಂ ಮೂರ್ತಿಂ ಅಂತ ವಾಸುದೇವಾದಿ ರೂಪಗಳಲ್ಲಿ 4ನೇದ್ದಾದ ಸಂಕರ್ಷಣನನ್ನ ಅಂತೂ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಯಾರು ಅಂತ ಸಮಸ್ಯೆ ಬಂದ್ರೆ ಅದಕ್ಕೆ ಉತ್ತರ ಶೇಷ ಮತ್ತು ಶೇಷಾಂತರ್ಗತನಾದ ಸಂಕರ್ಷಣ ಇಬ್ಬರನ್ನೂ ಕೂಡ ಒಟ್ಟೊಟ್ಟಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಇಟ್ಟುಕೊಳ್ಬೇಕು ಬ್ರಹ್ಮಾಂಡ ಪುರಾಣದ ವಾಕ್ಯದಿಂದ. ಅಲ್ಲ ಅದು ಹೆಂಗೆ ಒಟ್ಟೊಟ್ಟಿಗೆ ಮಾಡೋದು? ಒಂದೋ ಶೇಷದೇವರ ಸ್ತೋತ್ರ ಮಾಡಬೇಕು, ಇಲ್ಲ ಸಂಕರ್ಷಣನ ಸ್ತೋತ್ರ ಮಾಡಬೇಕು. ಒಟ್ಟೊಟ್ಟಿಗೆ ಮಾಡೋದೇನಿದು ಪದ್ಧತಿ ಅಂತಂದ್ರೆ ಅದಕ್ಕೂ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ವಾಕ್ಯ, ಜೀವವ್ಯಪೇಕ್ಷೆಯ ಚೈವ ತಥಾ ಅಂತರ್ಯಾಮ್ಯಪೇಕ್ಷೆಯ ಮಿಶ್ರಾಸ್ತು ಸ್ತುತಯೋ ಜ್ಞೇಯಾಃ ವಿಷ್ಣೋರನ್ಯತ್ರ ಕೇವಲಂ. ಮಿಶ್ರಸ್ತುತಿ ಅಂತ ಇದೆ, ಮಿಶ್ರವಾಗೇ ಸ್ತೋತ್ರ ಮಾಡೋದು. ಜೀವನನ್ನ ವಿವಕ್ಷೆ ಇಟ್ಟುಕೊಂಡು ಜೀವನಿಗೆ ಸ್ತೋತ್ರ, ಜೀವನ ಅಂತರ್ಯಾಮಿ ವಿವಕ್ಷೆ ಇಟ್ಟುಕೊಂಡು ಭಗವಂತನ ಸ್ತೋತ್ರ. ಆವಾಗ ಅಲ್ಲಿ ಹೆಸರು ನಾವು ಜೀವನ ಹೆಸರನ್ನೇ ಹೇಳಿದ್ರೂ ಕೂಡ ಆ ಜೀವನಲ್ಲಿ ಅಮುಖ್ಯವಾದ ವೃತ್ತಿಯಿಂದ ಅದು ಇರುತ್ತೆ ಆ ಶಬ್ದ. ಅಂತರ್ಯಾಮಿ ವಿವಕ್ಷೆಯನ್ನ ಇಟ್ಟುಕೊಂಡಾಗ ಮುಖ್ಯ ವೃತ್ತಿಯಿಂದ ಇಟ್ಟುಕೊಳ್ಬೇಕು. ಯಾವುದೇ ಒಂದು ಶಬ್ದ ಅಮುಖ್ಯ ವೃತ್ತಿಯಿಂದ ಜೀವನನ್ನ ಹೇಳಿದ್ರೆ ಮುಖ್ಯ ವೃತ್ತಿಯಿಂದ ಅಂತರ್ಯಾಮಿಯನ್ನ ಹೇಳುತ್ತದೆ. ಇದನ್ನ ಏನು ಕರೀತಾರೆ? ಮಿಶ್ರಸ್ತುತಿ ಅಂತ ಕರೀತಾರೆ. ಹಾಗಾಗಿ ಜೀವನನ್ನು ಆ ಜೀವನ ಒಳಗೆ ಇರುವ ಅಂತರ್ಯಾಮಿಯಾದ ಭಗವಂತನನ್ನು ಒಟ್ಟಿಗೆ ಸ್ತೋತ್ರ ಮಾಡತಕ್ಕಂತಹ ಒಂದು ಪದ್ಧತಿ. ಶೇಷ ಅನ್ನೋ ಶಬ್ದದಿಂದ ಶೇಷ ದೇವರನ್ನು ಇಟ್ಟುಕೊಳ್ಬೇಕು, ಶೇಷಾಂತರ್ಗತನಾದ ಸಂಕರ್ಷಣನನ್ನು ಕೂಡ ಅಂತರ್ಯಾಮಿ ವಿವಕ್ಷೆಯ ಇಟ್ಟುಕೊಳ್ಬೇಕು. ಅಲ್ಲಿ ಶೇಷ ಅಂತನ್ನೋ ಒಂದು ಶಬ್ದ ಮುಖ್ಯ ವೃತ್ತಿಯಿಂದ ಅಲ್ಲಿ ಭಗವಂತನನ್ನೇ ಹೇಳುತ್ತದೆ, ಅಮುಖ್ಯ ವೃತ್ತಿಯಿಂದ ಜೀವನನ್ನ ಹೇಳುತ್ತದೆ ಅಂತ. ಹೀಗೆ ಜೀವವ್ಯಪೇಕ್ಷೆಯ ಚೈವ ತಥಾ ಅಂತರ್ಯಾಮ್ಯಪೇಕ್ಷೆಯ ಮಿಶ್ರಾಸ್ತು ಸ್ತುತಯಃ, ಮಿಶ್ರವಾಗಿಯೇ ಸ್ತುತಿಗಳು ಇವೆ ಅಂತ ಇಟ್ಟುಕೊಳ್ಬೇಕು. ಇದು ಎಲ್ಲಿ? ಜೀವನನ್ನ ಸ್ತೋತ್ರ ಮಾಡುವ ಶಬ್ದಗಳು ಇರುವ ಕಡೆಗೆ. ಬೇರೆ ಸ್ತೋತ್ರಗಳು ಅದು ಕೇವಲ ಭಗವಂತನ ವಿವಕ್ಷೆಯಿಂದಲೇ ಕೂಡಿಸ್ಬೇಕು. ವಿಷ್ಣೋರನ್ಯತ್ರ ಕೇವಲಂ, ಬೇರೆ ಸ್ತುತಿಗಳನ್ನ ಮಾತ್ರ ಕೇವಲ ಪರಮಾತ್ಮ ವಿವಕ್ಷೆಯಿಂದಲೇ ಕೂಡಿಸ್ಬೇಕು ಅಂತ ಈ ರೀತಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಪ್ರಕೃತದಲ್ಲಿ ಶಿವ ಮಾಡಿದ ಸ್ತೋತ್ರ ಮಿಶ್ರ ಸ್ತುತಿ. ಇದು ಭಗವಂತನ ಮಹಿಮೆಯನ್ನ ಹೇಳುವ ಶಬ್ದಗಳೇನಿದ್ದಾವೆ ಅವುಗಳನ್ನ ಶೇಷನಲ್ಲಿ ಹೇಗೆ ಕೂಡಿಸೋದು ಅಂತ ಒಂದು ಸಮಸ್ಯೆ ಬರ್ತದೆ. ಈಗ ನೀವು ಶೇಷನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಶೇಷನನ್ನ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಇಟ್ಟುಕೊಂಡಾಗ ಭಗವಂತನಲ್ಲಿ ಕೂಡಿಸಬೇಕಾದಂತಹ ಮಹಿಮೆಗಳೆಲ್ಲ ಇದ್ದಾವಲ್ಲ ಅದನ್ನೆಲ್ಲ ಶೇಷನಿಗೆ ಹೇಗೆ ಕೂಡಿಸೋದು ಅಂದಾಗ ಅದನ್ನ ಅಮುಖ್ಯ ವೃತ್ತಿಯಿಂದ ಕೂಡಿಸ್ಕೊಳ್ಬೇಕು. ಆ ಮಹಿಮೆಗಳನ್ನ, ಭಗವಂತನ ಮಹಿಮೆಗಳು ಅಮುಖ್ಯವಾದ ವೃತ್ತಿಯಿಂದ ಶೇಷನಲ್ಲಿಯೂ ಕೂಡ ಇವೆ ಅಂತ ಇಟ್ಟುಕೊಳ್ಬೇಕು. ಭಗವಂತನ ಅನುಗ್ರಹದಿಂದ ಅಧಿಷ್ಠಾನನಾದ ಆ ಶೇಷನಲ್ಲಿಯೂ ಕೂಡ ಸಂಕರ್ಷಣನ ಮಹಿಮೆಗಳು ಅಮುಖ್ಯವಾಗಿ ಇದ್ದಾವೆ ಅಂತ ಇಟ್ಟುಕೊಂಡು ಕೂಡಿಸ್ಕೊಳ್ಬೇಕು. ಗುರುಗಳೇ, ಇದು ಆಚಾರ್ಯ ಕೊಟ್ಟಂತಹ ನಿರ್ಣಯ.
ಸಾಮಾನ್ಯ ನಿತ್ಯ ಮಾಡೋ ಪೂಜೆಗಳಲ್ಲಿ ಕೂಡ ಆತರ ಮಾಡ್ತೇವಲ್ಲ, ಇದು ಅದೇ ತರ ಬರುತ್ತೆ. ಗಣಪತಿ ಅಂತರ್ಗತ ಭಾರತೀಯರನ್ನ ಮುಖ್ಯ ಪ್ರಾಣದಲ್ಲಿ ವಿಶ್ವಂಬರ ಮೂರ್ತಿ ಅಂತ ಹೇಳ್ತೇವಲ್ಲ, ಇದು ಮಿಶ್ರ ಸ್ತುತಿಯ ಇಲ್ಲಿ ಹೇಗೆ ತಗೊಳ್ಬೇಕು? ಹೌದು, ಅಲ್ಲೇ ಮಿಶ್ರ ಸ್ತುತಿ. ಗಣಪತಿಗೆ ಜೀವ ಜೀವ ಜೀವವ್ಯಪೇಕ್ಷೆಯ ಗಣಪತಿಯನ್ನ ಸ್ತೋತ್ರ ಮಾಡೋದು, ಅಂತರ್ಯಾಮ್ಯಪೇಕ್ಷೆಯ ಭಗವಂತನ ಸ್ತೋತ್ರ, ಮಿಶ್ರ ಸ್ತುತಿ. ಆಚಾರ್ಯ ಓಕೆ ನಾರಾಯಣ್ ಕೇಳಿ. ಇಲ್ಲ, ಇಲ್ಲಿ ವ್ಯಾಖ್ಯಾನದಲ್ಲಿ ಶಿವನು ಶೇಷನು ಒಂದು ಸಮಾನತ್ವ, ಬಟ್ ಆದ್ರೆ ಶೇಷ ಪದವಿ ನಿಮಿತ್ತವಾಗಿ ಕೊಟ್ಟಿದ್ದಾರೆ ಒಂದು ವಾಕ್ಯ, ಅದು ಓದಿದ್ದೀರಾ? ಓಕೆ, ಪದವಿ ನಿಮಿತ್ತವಾಗಿ ಸ್ವಲ್ಪ ಶೇಷ ದೊಡ್ಡವನೇ. ಯೋಗ್ಯತೆಯಲ್ಲಿ 3 ಜನರು ಕೂಡ ಸಮಾನರಾಗಿದ್ರು ಕೂಡ, ಗರುಡ ಶೇಷ ರುದ್ರರು 3 ಜನ ಯೋಗ್ಯತೆಯಲ್ಲಿ ಸಮಾನರಾಗಿದ್ರು ಕೂಡ ಪದವಿ ನಿಮಿತ್ತವಾಗಿ ಶೇಷದೇವರಿಗೆ ಸ್ವಲ್ಪ ರುದ್ರನಿಗಿಂತ ಜಾಸ್ತಿ ಉತ್ತಮತ್ವ ಇದೆ. ಹಾಗಾಗಿ ಶೇಷದೇವರು ರುದ್ರದೇವರು ಶೇಷನನ್ನ ಸ್ತೋತ್ರ ಮಾಡೋದು ಕಂಡಿದೆ ಬೇಕಾದಷ್ಟು ಕಡೆಯಲ್ಲಿ. ಸೊ ಅದೇ ಆ ಲಾಜಿಕ್ ಇಟ್ಟರೆ ವಾಯುದೇವರು ಬಂದು ಬ್ರಹ್ಮದೇವರನ್ನ ಸ್ತೋತ್ರ ಮಾಡೋ ಇದು ಬರ್ತೀಯ ನಿಮಗೆ? ಹಾಗೆ ಇಲ್ಲ, ಸ್ತೋತ್ರವನ್ನ ಮಾಡೋದು ಅಂದ್ರೆ ಅಲ್ಲಿ ಸ್ತೋತ್ರ ಮಾಡೋದು ಬರೋದಿಲ್ಲ. ಕೆಲವು ಸಲ ಈ ಅಣ್ಣ ಅನ್ನೋ ಇದ್ರಲ್ಲಿ ಸ್ವಲ್ಪ ಹಿರಿಯ, ಪದವಿಯಲ್ಲಿ ಹಿರಿಯ ಅಂತ ಹೇಳಿ ಗೌರವವನ್ನು ಕೊಡೋದು ಮಾಡೋದು ಆ ತರದ್ದೆಲ್ಲ ಇದೆ. ಸೊ ಅದು ನಾವು ಚಿತ್ರಗಳಲ್ಲಿ ಕೂಡ ನೋಡ್ತೇವೆ, ರೈಟ್? ಗೌರವ ಕೊಟ್ಟು ಒಳಗ ಬ್ರಹ್ಮವರನ್ನ ಮೀರ್ತಾರ, ಗೌರವ ಕೊಡ್ತಾರ. ಪೂಜ್ಯನೇ ನನಗೆ ಬ್ರಹ್ಮ ನನಗೆ ಪೂಜ್ಯನೇ, ಆದ್ರಿಂದ ಅವನ ವರಕ್ಕೆ ನಾನು ಇದನ್ನು ಕೊಡ್ತೇನೆ. ಮೀರ್ಬೋದು, ಸಾಮರ್ಥ್ಯ ಇದೆ, ಮೀರಿದ್ರೆ ಏನು ತಪ್ಪೇನಿಲ್ಲ, ನಾನು ಅವನು ಸಮಾನ, ಆದರೂ ಕೂಡ ಒಂದು ಗೌರವ ಕೊಡಬೇಕು ಅಂತ ಹೇಳಿ ಆ ವರಕ್ಕೆ ಗೌರವ ಕೊಟ್ಟು ವರವನ್ನ ಮೀರೋದಿಲ್ಲ. ಸೊ ವಾಯುದೇವರು ಬ್ರಹ್ಮದೇವರನ್ನ ಬಂದು ಸ್ತೋತ್ರ ಮಾಡೋದಿಲ್ಲ, ಆದರೆ ರುದ್ರದೇವರು ಶೇಷದೇವರನ್ನ ಸ್ತೋತ್ರ ಮಾಡ್ತಾರೆ ಪದವಿ ನಿಮಿತ್ತವಾಗಿ. ಸೊ ಅಲ್ಲಿ ಏನು ವ್ಯತ್ಯಾಸ ತಗೊಬೇಕು? ಅಲ್ಲಲ್ಲ, ಇಲ್ಲಿ ಪದವಿ ನಿಮಿತ್ತ ಮಾತ್ರ ಅನ್ನೋದಕ್ಕಿಂತ ಸ್ವಲ್ಪ ಇದು ಇದೆ ಇದರಲ್ಲಿ. ಶೇಷದೇವರಲ್ಲಿ ಆಗುವಾಗ ಸ್ವಲ್ಪ ಎಕ್ಸ್ಟ್ರಾ, ಈಗ ಬ್ರಹ್ಮವಾಯುಗಳಿಗೆ ಹೇಗೋ ಅದಕ್ಕಿಂತಲೂ ಬರೇ ಪದವಿ ನಿಮಿತ್ತ ಮಾತ್ರ ಹೆಚ್ಚಿಂದು ಅಲ್ಲ ಬ್ರಹ್ಮದೇವರು ಹೇಗೋ ಹಾಗಲ್ಲ. ಶೇಷದೇವರಲ್ಲಿ ಸ್ವಲ್ಪ ರುದ್ರದೇವರಿಗಿಂತಲೂ ಸೇವೆನೂ ಕೂಡ ಪದವಿ ನಿಮಿತ್ತವಾಗೇ ಬರ್ಬೇಕಲ್ಲ. ಅದೇ ಆ ಸೇವೆ ಜಾಸ್ತಿ ಮಾಡಿದ್ದಾರೆ. ಇದು ರುಜುಗಳಲ್ಲಾಗುವಾಗ ಒಂದು ನಿಯಮ ಬೇರೆ, ಬೇರೆ ಜೀವಿಗಳಲ್ಲಿ ಒಂದು ನಿಯಮ ಬೇರೆ. ಹಾಗಾಗಿ ಇದು ರುಜುಗಳಲ್ಲಿ ಅವರು ಮೊದಲಿಂದಲೂ ರುಜುಗಳೇ ಆಗಿರ್ತಾರೆ. ಅವ್ರು ಯಾವಾಗ್ಲೂ ಅನಾದಿ ಕಾಲದಿಂದ ರುಜುಗಳೇ. ಹಾಗಾಗಿ ಅವರಲ್ಲಿ ಆ ನಿಯಮ ಬೇರೆ ಆಗತ್ತೆ, ಇದು ಹಾಗಲ್ಲ. ಇಲ್ಲಿ ಬಂದು ಗುಣ ವೃದ್ಧಿ ಅಲ್ಲಿ ಬಂದು ಗುಣ ಒಂದೇ ಮಾರಿ ಇದೆ, ಇಲ್ಲಿ ಬಂದು ಗುಣ ವೃದ್ಧಿ ಆಗತ್ತೆ, ಜ್ಞಾನ ವೃದ್ಧಿ ಆಗತ್ತೆ ಅಂತ ತಗೋಬೇಕು ನಾವು. ಜ್ಞಾನ ವೃದ್ಧಿ ಆಗತ್ತೆ ಇದರಿಂದ ನಿಮಿತ್ತವಾಗಿ, ಪದವಿ ನಿಮಿತ್ತವಾಗಿ ಒಂದು ಕಲ್ಪ ಜಾಸ್ತಿ ಅವ್ರ ಸಾಧನೆ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಇವರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲಿ 40 ಕಲ್ಪಗಳು ತಪಸ್ ಮಾಡ್ತಾರೆ ಗುರುಗಳೇ, ಇದು ರುದ್ರ ಶೇಷನಾಗೋದಕ್ಕೆ. ಹೌದು. ಸೊ ಇಲ್ಲಿ 40, ಅಲ್ಲಿ ಒಂದೇ ಕಲ್ಪ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಅಲ್ಲಿಗೆ? ರುದ್ರ ಇದು ವಾಯುದೇವರಿಗೂ ಬ್ರಹ್ಮದೇವರಿಗೂ ಅದೇ ಅಲ್ಲಿ ಪದವಿ ನಿಮಿತ್ತ ಮಾತ್ರ ವಾಯುದೇವರಿಗೂ ಬ್ರಹ್ಮದೇವರಿಗೂ ಆಗುವಾಗ, ಆದ್ರೆ ಸಾಧನೆ ಅಂತ ಅನ್ನೋದು ಅನಾದಿ ಕಾಲದಿಂದ ಏಕರೂಪವಾಗಿಯೇ ಸಾಧನೆ ಮಾಡ್ತಾರೆ ಅವ್ರ ರುಜುಗಳೆಲ್ಲ. ರುಜುಗಳ ಸಾಧನೆ ಏಕರೂಪವಾಗಿಯೇ ಇರುತ್ತೆ, ಇವ್ರದ್ದು ಹಾಗಿರೋದಿಲ್ಲ. ರುದ್ರನ ಸಾಧನೆ ಬೇರೆ, ಶೇಷನ ಸಾಧನೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾಗಿ ಶೇಷನ ಅಲ್ಲಿ ಸ್ವಲ್ಪ ಉತ್ತಮತ್ವ ಬಂದೇ ಬರ್ತದೆ. ನರಸಿಂಹನ್ ಸ್ವಲ್ಪ ಮ್ಯೂಟ್ ಮಾಡಿದ್ದೀರಿ. ಕ್ರಮವಾಗಿ ಗರುಡ ಶೇಷ ರುದ್ರ ಅಂತೀವಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಏನಾಗುತ್ತೆ? ಇಲ್ಲ, ಅದು ಸುಮ್ಮನೆ ಹೇಳೋದಷ್ಟೇ.
ಹ್ಮ್. ಗರುಡ ಮತ್ತು ಶೇಷರಲ್ಲಿ ವ್ಯತ್ಯಾಸ ಇಲ್ಲ. ಹ್ಮ್. ರುದ್ರನಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ. ಒಂದ್ ಸ್ವಲ್ಪ ಗರುಡ ಕೆಳಗೆ ಅಂತ. ಹೌದು, ಶೇಷರಿಗಿಂತ. ಗರುಡ ಶೇಷರಿಗಿಂತ ರುದ್ರ ಸ್ವಲ್ಪ ಕೆಳಗೆ, ಅಲ್ಲೂ ತಾರತಮ್ಯ ಇದೆ. ಸ್ವಲ್ಪ ಅಷ್ಟೇ, ಬಹಳ ಅಲ್ಲ. ಹ್ಮ್. ಈಗ ನಾವು ದೇವರ ಪೂಜೆ ಮಾಡುವಾಗಲೂ ಕೂಡ ಪೀಠದಲ್ಲಿ ರುದ್ರದೇವರಿಗೆ ಸ್ಥಾನ ಇಲ್ಲ, ಗರುಡ ಶೇಷರಿಗೆ ಮಾತ್ರ ಪೀಠದಲ್ಲಿ. ಭಗವಂತನ ಪೀಠದಲ್ಲಿ ಗರುಡ ಶೇಷರು ಮಾತ್ರ ಇರ್ತಾರೆ, ರುದ್ರ ಇರೋದಿಲ್ಲ. ರುದ್ರನ ಸ್ಥಾನ ಸ್ವಲ್ಪ ಕೆಳಗೆ, ಈಶಾನ್ಯ ದಿಕ್ಕಿನಲ್ಲಿ ಅವರು ನಿಂತಿರ್ತಾರೆ. ಸ್ವಲ್ಪ ವ್ಯತ್ಯಾಸ. ಹಾಗಂತ ಹೇಳಿ ನೀವು ರುದ್ರದೇವರನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ, ನೆಗ್ಲೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಡ್ರಿ. ನೆಗ್ಲೆಕ್ಟ್ ಅಂತಲ್ಲ, ಸ್ಥಾನ ಕೊಡೋದಷ್ಟೇ. ಯಾವ ಸ್ಥಾನದಲ್ಲಿ, ಹೌದು, ಸ್ಥಾನದಲ್ಲಿ ಗರುಡ ಶೇಷರಿಗಿಂತ ಸ್ವಲ್ಪ. ಅದು ಸ್ವಲ್ಪ ಅಂದ್ರೆ ಎಷ್ಟು ಅಂತ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಅವರ ಸಾಧನೆ ಅಂಶ ಕಮ್ಮಿ ಇರುತ್ತೆ ಅಷ್ಟೇ. ಅದು ಹೇಗೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ, ಬೇರೆಯವರಿಗೆ ಆಗುವಾಗ. ಇವಾಗ ಇಂದ್ರದೇವರು ಕಡಿಮೆ, ಅದನ್ನು ಆರಾಮವಾಗಿ ಧೈರ್ಯವಾಗಿ ಹೇಳಬಹುದು. ಗರುಡ ಶೇಷ ರುದ್ರರಿಗಿಂತ ಇಂದ್ರ ಕೆಳಗಿನವನು ಅಂತ ನೀವು ಸ್ಪಷ್ಟವಾಗಿ ರಾಜಾರೋಷವಾಗಿ ಹೇಳ್ಬೋದು. ಹಾಗೆ ನೀವು ಗರುಡ ಶೇಷರಿಗಿಂತ ರುದ್ರ ಕಡಿಮೆಯವನು ಅಂತ ಧೈರ್ಯವಾಗಿ ನೀವು ಸ್ಪಷ್ಟತೆ ನಮಗ್ ಗೊತ್ತಾಗೋದಿಲ್ಲ, ಅಷ್ಟು ಸೂಕ್ಷ್ಮ ಅದು. ಕೊಡುವಾಗ ಗರುಡ ಶೇಷಬರಿ ಕೊಟ್ಟು ಗರುಡ ಶೇಷಬರಿ ಕೊಟ್ಟು ಮತ್ತೆ ರುದ್ರನಿಗೆ ಕೊಡ್ಬೇಕಾ ಬೇಡವಾ? ಯಾಕಂದ್ರೆ ರುದ್ರನೇ ಶೇಷನಾಗುವಾಗ ಕೊಡಬಹುದು ಬೇಡ ಅಂತ ಎರಡು ಅಭಿಪ್ರಾಯಗಳಿದೆ ಅಂತ ನಾನು ಕೇಳಿ ಬಂದೆ. ಏನ್ ಕೊಡೋದು? ಅಲ್ಲ, ನಾವು ತೀರ್ಥ ನಿರ್ಮಾಲ್ಯ ಆದ್ರೂ ಸರಿ, ಮಹಾತೀರ್ಥ ಆದ್ರೂ ಸರಿ ಕೊಡುವಾಗ ತಾರತಮ್ಯ ಬಂದಾಗ ಪ್ರಾಣದೇವರು ಆದ್ಮೇಲೆ ಗರುಡ ಶೇಷ ರುದ್ರ ಅಂತಾಗ ಗರುಡನಿಗೂ ಶೇಷನಿಗೂ ತೀರ್ಥ ಕೊಟ್ಬಿಟ್ರೆ ಸಾಕು, ರುದ್ರನಿಗೆ ಪ್ರತ್ಯೇಕ ಬೇಕಾಗಿಲ್ಲ ಅಂತ ಒಂದು ವರ್ಷನು ಇಲ್ಲ, ರುದ್ರನಿಗೆ ಕೊಡ್ಬೋದು. ಕೊಡ್ಬೇಕು, ಎಲ್ರಿಗೂ ಕೊಡ್ಬೇಕು. ಜೀವ ಬೇರೆನೆ, ಜೀವರು ಭಿನ್ನ ಭಿನ್ನರೇ. ತಾರತಮ್ಯದಲ್ಲಿ ಒಂದೇ ಆಗಿದ್ರು ಕೂಡ ಜೀವರು ಭಿನ್ನ ಭಿನ್ನರೇ. ಗರುಡ ಬೇರೆ, ಶೇಷ ಬೇರೆ, ರುದ್ರ ಬೇರೆನೆ. ಪ್ರತ್ಯೇಕವಾಗಿ ತೀರ್ಥವನ್ನ ಕೊಡ್ಲೇಬೇಕು. ಯಾಕೆ ಕೊಡೋದಿಲ್ಲ? ಅಲ್ಲ, ನಾನ್ ಕೊಡ್ತಾ ಇದ್ದೇನೆ, ಯಾವ್ದೊಂದು ಪ್ರವಚನದಲ್ಲಿ ಈ ತರ ಕೇಳಿ ಬಂದೆ, ಅದಕ್ಕೆ ನಿಮ್ಮಲ್ಲಿ ಕ್ಲಾರಿಫೈ ಮಾಡ್ಕೊಡ್ತೇನೆ. ಕೊಡೋದು ಬೇಡ ಅಂತ, ತೀರ್ಥ ಕೊಡೋದು ಬೇಡ ಅಂತನಾ? ಇಲ್ಲ, ಶೇಷನಿಗೆ ಕೊಟ್ರೆ ಸಾಕಾಗಿತ್ತು, ಪ್ರತ್ಯೇಕವಾಗಿ ರುದ್ರನಿಗೆ ಬೇಕಾಗಿಲ್ಲ ಅಂತ. ಯಾಕಂದ್ರೆ ರುದ್ರನೇ ಶೇಷನ ಆಗ್ತಾನ ಅಂತ. ಇಲ್ಲ 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 ಇಲ್ಲ, ಶೇಷ ನಾನು ಕೊಡ್ತಾ ಬರ್ತೇನೆ, ಒಂದು ಕೇಳಿದೆ, ಅದಕ್ಕೆ ಕ್ಲಾರಿಫೈ ಮಾಡ್ಕೊಳ್ತೇನೆ ನಿಮ್ಗೆ. ಹಂಗಲ್ಲ, ಅದು ಕೊಡೋದು ಕೊಡ್ಲೇಬೇಕು. ತೀರ್ಥ ಪ್ರತ್ಯೇಕವಾಗಿ ಎಲ್ಲ ನಾವು ಎಲ್ಲ ಇವರಿಗೂ ಕೂಡ, ಗುರುಗಳಿಗೂ ಸನ್ಯಾಸಿಗಳಿಗೂ ಕೂಡ ಪ್ರತ್ಯೇಕನೇ ಎಲ್ಲ ಕೊಡ್ತೇವೆ ತೀರ್ಥ. ಎಲ್ಲಾ ದೇವತೆಗಳಿಗೂ ಪ್ರತ್ಯೇಕವಾಗಿ ತೀರ್ಥ ಇದನ್ನೆಲ್ಲ ನೈವೇದ್ಯ ಎಲ್ಲ ಮಾಡಬೇಕು. ಚಿಂತನೆನಾದರೂ ಮಾಡಬೇಕು. ತೀರ್ಥ ಕೊಡೋದಾದ್ರೆ ಎಲ್ಲರಿಗೂ ಪ್ರತ್ಯೇಕ ತೋರಿಸ್ಬೇಕು. ಭವಾನಿ ನಾಥೈಹಿ ಸ್ತ್ರೀಗಣಾರ್ಬುದ ಸಹಸ್ರೈಹಿ ಅವರುಧ್ಯಮಾನೋ ಭಗವತಃ. ಆಚಾರ್ಯ, ಇಲ್ಲಿ ಏನಿಲ್ಲ ಆಚಾರ್ಯ, ಇದು ಪದರತ್ನಲ್ಲಿ ಬಂದು ಇದು ಏನ್ ಹೇಳಿದ ಅಂದ್ರೆ, ರುದ್ರದೇವನ ಬಂದು ಏನು ಕಥಂ ಶಿವೇನ ಶಶಂ ಪೂಜನ ಮಿತಿ ಚೇತ್ ಪದವಿ ನಿಮಿತ್ತದಿಂದೇ ಒಂದು ಅದು ಆದಿತ್ಯ ಇದೆ ಆಗಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಮಾತ್ರ ನೀವು ಮುಂಚೆ ಸ್ವಲ್ಪ ಹೇಳಿದ್ರು, ಅದು ಸ್ವಲ್ಪ ನನಗೆ ಸ್ಪಷ್ಟ ಆಗಿಲ್ಲ. ಯಾಕೆ ಬಂದು ಇದು ಶೇಷನ ಬಂದು ಇಲ್ಲಿ ಯೋಚನೆ ಮಾಡ್ತೇನೆ ನಾನು. ಅದು ಏದೋ ಬ್ರಹ್ಮಾಂಡ ಪುರಾಣ ಮುಂಚೆ ಹೇಳಿದ್ರು, ಅದು ಸರಿಯಾಗುತ್ತೆ. ನಾಗವದ್ಯೋ ಹರ್ನ ಮೀಶಿರೆ ಹ್ರಿಯಾ ಇತ್ಯಾದಿನ ಹಾಕಿದ್ದಾರೆ. ಅಲ್ಲಿ ಒಂದು ಶೇಷದೇವರು ಒಂದು ಸಾಧಾರಣ ಧರ್ಮ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಒಂದು ವಿಷ್ಣುವಿಗೆ ಕೂಡಿಸಬೇಕು ಎನ್ನುವುದು ಇದಕ್ಕೆ ಇದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಈ ವಾಕ್ಯ ಬಂದು ಅದು ಹೇಗೆ ಎಲ್ಲಿ ಬಂತು ನಾನು ಹುಡುಕ್ತಾ ಇದ್ದೇನೆ, ಅಲ್ಲಿ ಎಲ್ಲಿ ಇದು ಬಂತು? 19ನೇ ಶ್ಲೋಕ ನೆಕ್ಸ್ಟ್ ಮುಂದೆ ಬರುತ್ತೆ. ಇವಾಗ ನಾವು 16ನೇ ಇದರಲ್ಲಿ ಇದ್ದೀವಲ್ಲ, ಇನ್ನು 2 ಶ್ಲೋಕ ಆದ್ಮೇಲೆ 19ನೇ ಶ್ಲೋಕದಲ್ಲಿ ನಾಗವದ್ವೋರ್ಹಣಮಿ ಶಿರೇಕ್ರಿಯಾ ಯತ್ ಪಾದಯೋ ಸ್ಪರ್ಶನ ದರ್ಶಿತೇಂದ್ರಿಯಾ ಅಂತ ಇಲ್ಲೇ 2 ಶ್ಲೋಕ ಆದ್ಮೇಲೆ ಬರುತ್ತೆ. ಈಗ ಸ್ತೋತ್ರ ಮಾಡ್ತಾ ಅದು ಅದು ಶೇಷದೇವರಿಗೆ ಸಂಬಂಧಪಟ್ಟಿದ್ದು. ಸರಿ, ಹಾಗಾದ್ರೆ ಭವಾನಿ ನಾಥೈಹಿ ಸ್ತ್ರೀಗಣ ಅರ್ಬುದ ಸಹಸ್ರೈಹಿ ಅವರುಧ್ಯಮಾನೋ ಭಗವತಃ
ಚತುರ್ಮೂರ್ತೆಃ ಮಹಾಪುರುಷಸ್ಯ ತುರೀಯಾಂ ತಾಮಸೀಂ ಮೂರ್ತಿಂ ಪ್ರಕೃತಿಂ ಆತ್ಮನಃ ಸಂಕರ್ಷಣ ಸಂಜ್ಞಾಂ ಆತ್ಮಸಮಾಧಿರೂಪೇಣ ಸನ್ನಿಧಾಪ್ಯ ಏತದಭಿಗೃಣನ್ ಭವಃ ಉಪಧಾವತಿ. ಭವ ಉವಾಚ ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಇತಿ. ಭಜೆ ಭಜನ್ಯಾರುಣಪಾದಪಂಕಜಂ ಭಗಸ್ಯ ಕೃಷ್ಣಸ್ಯ ಪರಂಪರಾಯಣಂ ಭಕ್ತೇಶ್ವಲಂ ಭಾವಿತಭೂತಭಾವನಂ ಭವಾಪಹಂ ತ್ವಾಂ ಭವಭಾವಮೀಶ್ವರಂ. ಭವ ಸ್ತೋತ್ರ ಮಾಡ್ತಾ ಇದ್ದಾನೆ. ರುದ್ರದೇವರು ಭಗವಂತನನ್ನ ತನ್ನ ಹೃದಯ ಕಮಲದಲ್ಲಿ ಇರುವಂತಹ ಸಂಕರ್ಷಣ ರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಭಜನ್ಯಾರುಣಪಾದ ಪಂಕಜಂ. ಅರುಣಪಾದ ಪಂಕಜ, ಕೆಂಪಾದ ಪಾದಕಮಲಗಳು. ಆ ಪಾದಕಮಲಗಳನ್ನ ಭಕ್ತರು ಭಜನೆ ಮಾಡಲೇಬೇಕು. ಎಲ್ಲಾ ಭಕ್ತರು ಧ್ಯಾನ ಮಾಡುವಂತಹ ಎಲೆ ಸಂಕರ್ಷಣ ರೂಪಿ ಭಗವಂತನೇ, ನಿನ್ನ ಈ ಪಾದಕಮಲಗಳೇನಿದ್ದಾವೆ, ಕೆಂಪಾದ ಪಾದಕಮಲಗಳು, ಅದನ್ನ ಪ್ರತಿಯೊಬ್ಬ ಭಕ್ತರು ಕೂಡ ಭಜನೆ ಮಾಡಲೇಬೇಕು. ಭಗಸ್ಯ ಕೃಷ್ಣಸ್ಯ, ಭಗ ಅಂದ್ರೆ ಐಶ್ವರ್ಯ, ಜ್ಞಾನ, ಶಕ್ತಿ, ಬಲ, ವೀರ್ಯ, ತೇಜಸ್ಸು, ಈ ಆರನ್ನ ಭಗ ಅಂತ ಕರೀತಾರೆ. ಈ 6 ಗುಣಗಳೇನಿದ್ದಾವೆ, ಷಡ್ ಗುಣಗಳು, ಅವುಗಳಿಗೆ ಮುಖ್ಯ ಆಶ್ರಯ ನೀನೇ. ನಿನ್ನನ್ನು ಬಿಟ್ರೆ ಬೇರೆ ಯಾರು ಈ ಭಗಗಳಿಗೆ ಮುಖ್ಯ ಆಶ್ರಯ ಅಲ್ಲ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಎಂಬ 6 ಗುಣಗಳಿಗೆ ಭಗ ಅಂತ ಕರೀತಾರೆ. ಆ 6 ಗುಣಗಳಿಗೆ ಪರಂಪರಾಯಣಂ ನೀನೊಬ್ಬನೇ, ಮುಖ್ಯ ಆಶ್ರಯನಾಗಿರ್ತಕ್ಕಂಥವ್ರು ನೀನೊಬ್ಬನೇ. ನಿನ್ನನ್ನು ಬಿಟ್ಟರೆ ಬೇರೆ ಇನ್ಯಾರಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ಷಡ್ಗುಣಗಳು ಇಲ್ಲ. ಹಾಗಾಗಿ ಷಡ್ಗುಣೇಶ್ವರ್ಯ ಸಂಪನ್ನನಾದವನು ನೀನೊಬ್ಬನೇ ಮುಖ್ಯವಾಗಿ ಅಂತರ್ಥ. ಭಗಸ್ಯ ಕೃಷ್ಣಸ್ಯ ಪರಂಪರಾಯಣಂ ಭಕ್ತೇಶು ಅಲಂಭಾವಿತ ಭೂತಭಾವನಂ. ಎಲ್ಲಾ ಜೀವಿಗಳನ್ನು ಕೂಡ ನೀನು ಸೃಷ್ಟಿಗೆ ತರುವವನೇ ನೀನು. ಭೂತಭಾವನ, ನೀನು ಸರ್ವಶಕ್ತ. ಮತ್ತೆ ಭವಾಪಹನು ನೀನೆ. ಭವ ಅಂದ್ರೆ ಈ ಸಂಸಾರ. ಈ ಎಲ್ಲ ಜನರಿಗೆ ಭೂತಭಾವನನೂ ನೀನೆ, ಭವಾಪಹನೂ ನೀನೆ. ಅವರನ್ನೆಲ್ಲ ಈ ಸಂಸಾರದಲ್ಲಿ ತಂದು ಹಾಕಿರುವವನು ನೀನೆ. ಅವರಿಗೆ, ಭಕ್ತರಿಗೆ ಸಂಸಾರವನ್ನ ಕಳೆಯುವವನು ನೀನೆ. ಅದೇ ರೀತಿ ನಿನ್ನ ಭಕ್ತರಲ್ಲದೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಸಂಸಾರವನ್ನ ಉಂಟು ಮಾಡುವವನು ನೀನೆ. ಭಕ್ತರಿಗೆ ಸಂಸಾರದಿಂದ ಮೋಕ್ಷವನ್ನು ಕೊಡೋನು ನೀನೆ. ಅಭಕ್ತರಾಗಿದ್ದರೆ ಅವರನ್ನ ಪುನಃ ಮತ್ತೆ ಸಂಸಾರದಲ್ಲಿ ತಂದು ಹಾಕುವವನು ನೀನೆ. ಆದಿಯಲ್ಲಿ ಎಲ್ಲ ಜೀವಿಗಳನ್ನ ಸೃಷ್ಟಿ ಮಾಡಿದವನು ನೀನೆ. ಅಂತಹ ಈಶ್ವರನೇ, ಒಡೆಯನಾದಂತಹ ಸಂಕರ್ಷಣ ರೂಪಿಯೇ, ಶೇಷದೇವನೇ, ನಿನ್ನನ್ನ ಭಜನೆ ಮಾಡ್ತೇನೆ ಅಂತ ಇಲ್ಲಿ ಶೇಷನನ್ನು ಜೊತೆಗೆ ಸೇರಿಸಿಟ್ಟುಕೊಳ್ಬೇಕು. ಶೇಷನಿಗೂ ಮತ್ತು ಶೇಷಾಂತರ್ಗತನಾದ ಸಂಕರ್ಷಣ ರೂಪಿಯಾದ ಭಗವಂತನಿಗೂ ಇದು ಮಿಶ್ರ ಸ್ತುತಿ ಅಂತ ಹಿಂದೆ ಹೇಳಿದ್ದಾರಲ್ಲ, ಹಾಗಾಗಿ ಶೇಷಾಂತರ್ಯಾಮಿಯಾದ ಸಂಕರ್ಷಣ ರೂಪಿಯ ಧ್ಯಾನ ಅಂತ ಇಟ್ಟುಕೊಳ್ಬೇಕು. ಭಜನ್ಯ ನೀನು. ಭಜನ್ಯ ಅಂದ್ರೆ ಭಜನೆ ಮಾಡಲಿಕ್ಕೆ ಯೋಗ್ಯ, ಭಜನೆ ಮಾಡಲೇಬೇಕು ನೀನು. ಎಂಥವನು? ಅರುಣ ಪಾದ ಪಂಕಜಂ. ಅರುಣ ಅಂದ್ರೆ ಕೆಂಪು, ಕೆಂಪಾದ ಪಾದ ಪಂಕಜ,
ಪಾದ ಕಮಲ. ಗುರುಗಳೇ, ಹೇಳಿ. ಇಲ್ಲ, ಶೇಷದೇವನೇ ನಿನ್ನನ್ನ ಭಜಿಸುತ್ತೇನೆ ಅಂತ ಹೇಳಿದಾಗ ಭಗವಂತನಿರೋ ಗುಣಗಳೆಲ್ಲ ಶೇಷದೇವನಿಗೆ ಇದೆ ಅಂತ ನಾವು ತಗೊಳಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಯಾಕಂದ್ರೆ ಭಗವಂತನ ಗುಣಗಳೇ ಬೇರೆ, ನಮ್ಮ ಗುಣಗಳು ಒಂದೊಂದು ಇರ್ಬೋದು, ನಮಗೆ ಅದು ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ ನಮಗೆ. ಆವಾಗ ಭಗವಂತ ಅನುಗ್ರಹದಿಂದ ನೀನು ಈ ಗುಣಗಳನ್ನ ಪಡೆದಿದ್ದಿ, ಅದರಿಂದ ನಾನು ನಿನ್ನ ಭಜಿಸುತ್ತೇನೆ ಅಂತ ತಗೊಳ್ಬೇಕಲ್ವಾ? ಹೌದು. ಯಥಾಶಕ್ತಿ ಯಾಕಂದ್ರೆ ಯಥಾ ಯೋಗ್ಯವಾಗಿ ಶೇಷದೇವರಲ್ಲಿ ಎಷ್ಟು ಇರಬೇಕೋ ಅಷ್ಟು ಗುಣಗಳು ಭಗವಂತನ ಅನುಗ್ರಹದಿಂದ ಅವರಲ್ಲಿದ್ದಾವೆ. ಅವುಗಳನ್ನು ಸ್ತೋತ್ರ ಮಾಡ್ತಾರೆ ಅಂತ ಇಟ್ಟುಕೊಳ್ಬೇಕು. ಅವಾಗ ಭಗವಂತನಲ್ಲಿರ್ತಕ್ಕಂತಹ ಗುಣಗಳನ್ನ ಅಮುಖ್ಯ ಪರತೆಯ ಶೇಷನಲ್ಲಿ ನೋಡಬೇಕು. ಅಮುಖ್ಯ ವೃತ್ತಿಯಿಂದ ಶೇಷನಲ್ಲಿದ್ದಾವೆ ಅಂತ ಇಟ್ಟುಕೊಳ್ಬೇಕು. ಆಚಾರ್ಯ, ಇಲ್ಲಿ ಪದರತ್ನಲ್ಲಿ ಬಂದು ಭವಸ್ಯ ಪುಣ್ಯ ಲಕ್ಷಣಸ್ಯ ಭದ್ರಸ್ಯ ಭವ ಉತ್ಪತ್ತಿ ಯಸ್ಮಾತ್ ಸತತ ತಮ್ ಹಾಕಿದ್ದಾರೆ. ಇಲ್ಲಿ ಅದು ಒಂದು ಪದರತ್ನಲ್ಲಿ ಬಂದು 3ನೇ ಲೈನ್ ಬರುತ್ತೆ. ಅದು ನಮ್ಮ ಪುಸ್ತಕದಲ್ಲಿ ಭವಸ್ಯ ಪುಣ್ಯ ಲಕ್ಷಣಸ್ಯ ಭದ್ರಸ್ಯ ಭವ ಉತ್ಪತ್ತಿ ಯಸ್ಮಾತ್ ಸತತಾತಂ. ಸೊ ಇಲ್ಲಿ ಭವಸ್ಯ ಸಂಸಾರ ಬಂದು ಅಫ್ಕೋರ್ಸ್ ಸ್ವಲ್ಪ ಪುಣ್ಯ ಇದ್ರೆ ನಮ್ಮ ಸಂಸಾರ ಬರ್ತೇವೆ ನಾವು. ಬಟ್ ಪುಣ್ಯ ಲಕ್ಷಣ ಯಾಕೆ ಹೇಳಿದಾರೆ ಅರ್ಥ ಇಲ್ಲ. ಭದ್ರ ಅಂದ್ರೆ ಪುಣ್ಯ. ಭದ್ರ ಅಂತನ್ನೋ ಪದ ಎಲ್ಲಿದೆ? ಭವ ಉತ್ಪತ್ತಿ ಭವ ಭದ್ರಸ್ಯ ಭವ ಉತ್ಪತ್ತಿ ಯಸ್ಮಾತ್ ಸಹ. ಯಾವುದಕ್ಕರ್ಥ ಇದು? ಭವ ಭಗಸ್ಯ. ಅದು ಇಲ್ಲ, ಕೊನೆಯಲ್ಲಿ ಬರ್ತಿಲ್ಲ. ಭವ ಭಾವಂ ಈಶ್ವರಂ ಅದಿ. ಸೊ ಅದಕ್ಕೆ ಬಂದು ಭವಸ್ಯನಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ಕೊನೆಯ ಪದ ಭವಭಾವಂ ಈಶ್ವರಂ. ಇಲ್ಲ, ಇದು ಯಾವ ಭವಂ ಸಂಸಾರಂ ಅಪಜಹಾತಿ ಇತಿ ಭವಾಪಹ. ಭವಾಪಹ ಅನ್ನೋ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ಹೌದಾಚಾರ್ಯ, ನಿತ್ಯ ಮುಕ್ತ ಅದು ಆಗ ಮೇಲೆ ಭವಾಪಹ ಅನ್ನೋ ಶಬ್ದದ ಅರ್ಥ ಅದು. ಭವ ಅಂದ್ರೆ ಪುಣ್ಯ ಎಂಬ ಒಂದು ಭದ್ರ, ಅದಕ್ಕೆ ಉತ್ಪತ್ತಿ. ನಮಗೆಲ್ಲರಿಗೂ ಪುಣ್ಯವನ್ನ ತಂದು ಕೊಡ್ತಕ್ಕಂಥವನು ಅನ್ನೋ ಅರ್ಥವೂ ಬರುತ್ತೆ ಅಂತ ಅರ್ಥ. ಅದಕ್ಕೆ ಭವಸ್ಯ ಅಂದ್ರೆ ಪುಣ್ಯ ಲಕ್ಷಣಸ್ಯ ಭದ್ರಸ್ಯ ಭವಃ ಉತ್ಪತ್ತಿ ಅಂತ. ಪುಣ್ಯವನ್ನ ಉತ್ಪತ್ತಿ ಮಾಡುವವನು ಅಂತ. ಅಥವಾ ಭಕ್ತ ಸಂಸಾರಂ ನಾಶಯತಿ ಅಂತನೂ ಅರ್ಥ ಇಟ್ಟುಕೊಳ್ಬಹುದು. ಭವ ಅಂದ್ರೆ ಸಂಸಾರ, ಭಕ್ತರ ಸಂಸಾರವನ್ನ ಅಪಹ ನಾಶ ಮಾಡುವವನು. ಅಥವಾ ಭವಂ ಸಂಸಾರಂ ಅಪಜಹಾತಿ ತ್ಯಜತಿ ಬಿಡ್ತಾನೆ, ಆದ್ರಿಂದ ಭವಾಪಹ ಅಂತ ಹೀಗೂ ಅರ್ಥ ಮಾಡಬಹುದು ಅಂತ ಒಟ್ಟು 4 ಅರ್ಥ ಬರೆದಿದ್ದಾರೆ. ಓಕೆ. ಸೊ ಭವಭಾವಂ ಈಶ್ವರಂ ಅಂದ್ರೆ ಪುಣ್ಯ ಸಂಪಾದನೆ, ಭವಾಪಹಂ ಸಂಸಾರ ನಾಶ, ಭೂತ ಭಾವನ ಅಂದ್ರೆ ತಿರ್ಗಾ ಬಂದು ನಮಗೆ ಬಂದು ಸಂಸಾರ ಆಗ್ತಾನೆ. ಆಚಾರ್ಯ, ಮೊದಲನೇ ಲೈನಲ್ಲಿ ಅರುಣಾನ ಅರಣಾನದು ಭಜನ್ಯಾರಣ ಅಂತಿದೆ. ಅರುಣ ಅಂದ್ರೆ ಕೆಂಪು ಅಂತ ಅರ್ಥ. ಅರುಣ, ಅರಣ ಅಲ್ಲ, ಅರುಣ. ಭಜನ್ಯ ಅವನು ಭಜನ್ಯ ಅರುಣ ಪಾದ ಪಂಕಜಂ. ಹೌದು, ಭಜನ್ಯಾರುಣ ಪಾದ ಪಂಕಜಂ. ಭಜನ್ಯನಾದವನು. ಭಜನ್ಯ ಅಂದ್ರೆ ಭಜನೀಯ. ಭೂತ ಭಾವನ ಅಂದ್ರೆ ಭಾವಿತ ಭೂತ ಭಾವನಂ ಎಲ್ಲಿದೆ? 3ನೇ ಲೈನು. ಭಕ್ತೇಶು ಅಲಂಭಾವಿತ. ಅಲಂಭಾವಿತ. ಭಕ್ತೇಶು ಅಲಂಭಾವಿತ ಭೂತ ಭಾವನಂ. ಅಲಂಭಾವಿತ ಅಂತಂದ್ರೆ ಸಂಪೂರ್ಣ ಅನುಗ್ರಹವನ್ನ ಮಾಡ್ತಕ್ಕಂಥವನು. ನಿನ್ನ ಭಕ್ತರಿಗೆ, ನಿನ್ನ ಸೇವಕರು ಯಾರಿದ್ದಾರೆ ಅವರಿಗೆ ಪೂರ್ಣವಾದ ಅನುಗ್ರಹವನ್ನ ಮಾಡಿ ಅವರನ್ನ ಈ ಸಂಸಾರದಿಂದ
ಬಿಡುಗಡೆಯನ್ನ ಮಾಡ್ತಕ್ಕಂಥವನು. ಸರಿ. ಭಕ್ತೇಷು ತ್ವತ್ಸೇವಕೇಷು ಅಲಂಭಾವಿತ ಸಂಪೂರ್ಣ ಅನುಗ್ರಹ ಲಕ್ಷಣ ವಿತ್ತತ್ವದುತ್ತಮತ್ವಾತ್ ಅಂತರ್ಯಾಮಿಣಂ ಭಜಾ ನಿಷೇವಸ್ವ ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಅಸತ್ ಸೇವಕೇಶು ಹಾಕಿದ್ದಾರೆ ಆಚಾರ್ಯ. ಇದು ತಥಾಹಿ ಭಕ್ತೇಶು ತು ಅಸತ್ಸೇವಕೇಶು. ಅಸತ್ಸೇವಕೇಶು ಯಾರು ಅಸಜ್ಜನರಿದ್ದಾರೋ, ದುರ್ಜನರು, ಅವರಿಗೆ ನೀನು ಮತ್ತೆ ಈ ಸಂಸಾರದಲ್ಲಿ ಹಾಕುವವನು ಅಂತ ಅರ್ಥ. ಓಕೆ ಓಕೆ ಓಕೆ. ಅಲ್ಲಿ ತ್ವತ್ಸೇವಕೇಶು ಅದು ನೀವು ಇವಾಗ ಓದಿರೋದು. ಭಕ್ತೇಶು ತ್ವತ್ಸೇವಕೇಶು ನಿನ್ನ ಓಕೆ ಓಕೆ. ಅಸತ್ಸೇವಕೇಶು ಅಂತಿದ್ರೆ ಬೇರೆ ಕಡೆ ಇಲ್ಲೆಲ್ಲ ಮುಂದಿದ್ದಕ್ಕದು ಸಂಸಾರಕ್ಕೆ ಹಾಕುವವನು ಅಂತಿದೆಯಲ್ಲ, ಅದಕ್ಕೆ ಇಟ್ಕೊಳ್ಬೇಕು. ಸಂಸಾರದಲ್ಲಿ ಮತ್ತೆ ಅವರನ್ನ ಹಾಕುವವನು ನೀನೇ. ಭಕ್ತರಿಗೆ ಸಂಸಾರವನ್ನು ನಾಶ ಮಾಡುವವನು ನೀನೇ. ಭೂತಭಾವನ. ಭಕ್ತೇಶು ಅಲಂ ಅತ್ಯರ್ಥಂ ಭಾವಿತಂ ಪ್ರಕಟಿತಂ ಭೂತಭಾವನಂ ಸಚ್ಚೇತನ ಸಂರಕ್ಷಕ ರೂಪಂ ಅಂತ ಬರೀತಾರೆ ನೋಡಿ ಮುಂದೆ. ಸಚ್ಚೇತನರನ್ನ ಸಂರಕ್ಷಣೆ ಮಾಡತಕ್ಕಂಥವನು ಅಂತ ಅರ್ಥ. ಓಕೆ ಓಕೆ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿದಾಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಸ್ಪಷ್ಟವಾಗಿ. ಮತ್ತ ಏವ ನನ್ನಿಂದಲೇ ಇದೆಲ್ಲ ಅಂತ. ಹಾಗಾಗಿ ಭವಾಪಹ ಸಂಸಾರವನ್ನ ಕೊಡುವವನು ಅವನೇ, ಸಂಸಾರ ನಾಶ ಮಾಡುವವನು ಅವನೇ ಅಂತ ಇದಕ್ಕೆಲ್ಲ ಪ್ರಮಾಣ ಅದು ಗೀತೆ. ಭೂತಕೃತ್ ಭೂತಭಾವನಃ ಅಂತ ವಿಷ್ಣು ಸಹಸ್ರನಾಮ. ಭೂತಭಾವನ ಅಂದ್ರು ಇಲ್ಲಿ ಭೂತಭಾವನ ಅನ್ನೋ ಶಬ್ದ ಇದೆ. ಭಕ್ತೇಶು ಅಲಂಭಾವಿತ ಭೂತಭಾವನಂ ಭವಾಪಹಂ ಭವ ಭಾವಂ ಅನ್ನೋದೆಲ್ಲ ಭೂತಕೃತ್ ಭೂತಭಾವನಃ ಅನ್ನೋದರ ಅರ್ಥ. ಅದು ಆಗ್ತದೆ. ಭಗವದ್ಗೀತೆಯ ಈ ವಾಕ್ಯವೂ ಆಗ್ತದೆ. ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಎಲ್ಲವನ್ನು ಭಾವಾಹ ಭವಂತಿ ಮತ್ತ ಏವ ಅಂತ ಕೃಷ್ಣನ ವಾಕ್ಯ. ಹಾಗಾಗಿ ಎಲ್ಲರಿಗೂ ಸಂಸಾರವನ್ನ ತಂದು ಕೊಡೋವನು ನೀನೇ, ಸಂಸಾರವನ್ನ ಕಳೆಯುವವನು ನೀನೇ, ಎಲ್ಲರಿಗೂ ಆಶ್ರಯ ನೀನು. ನಿನ್ನ ಆ ಕೆಂಪಾದ ಪಾದಕಮಲಗಳನ್ನ ಎಲ್ಲಾ ಭಕ್ತರು ಕೂಡ ಭಜನೆ ಮಾಡಲೇಬೇಕು. ಐಶ್ವರ್ಯಾದಿ ಸಮಗ್ರ ಷಡ್ಗುಣಗಳಿಗೆ ಮುಖ್ಯ ಆಶ್ರಯನಾಗಿರ್ತಕ್ಕಂಥವನು ನೀನು. ಅಂತಹ ನಿನ್ನನ್ನು ನಾನು ಭಜನೆ ಮಾಡ್ತೇನೆ ಅಂತ ಅರ್ಥ. ಭೇಜೆ ಭಜನ್ಯಾರುಣಪಾದ ಪಂಕಜಂ ಭಗಸ್ಯ ಕೃಷ್ಣಸ್ಯ ಪರಂಪರಾಯಣಂ ಭಕ್ತೇಶ್ವಲಂ ಭಾವಿತ ಭೂತ ಭಾವನಂ ಭವಾಪಹಂ ತ್ವಾಂ ಭವಭಾವಮೀಶ್ವರಂ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಇದು ಮಹಾಭಾರತ ನನಗೆ ಬಂದಿಲ್ಲ ನಿನ್ನೆ. ಯಾಕೆ ಬಂದೇ ಇಲ್ಲ. ಏನ್ ಮಾಡಿದ್ರು ಆಡಿಯೋವೇ ಇಲ್ಲ. ಗ್ರೂಪ್ ಅಲ್ಲಿ ಇದ್ದೀರಿ ತಾನೆ? ಮೊದಲು ಸೇರ್ಸ್ಕೊಂಡಿದ್ದ ನಾನು. ಅಲ್ಲ ಹೌದು, ಈ ಇದ್ರ ಗ್ರೂಪು ಮಹಾಭಾರತ. ಸ್ಕೈಪ್ ಮಹಾಭಾರತ ಅನ್ನೋ ಗ್ರೂಪ್ ಅಲ್ಲಿ ಇದ್ದೀರಲ್ಲ. ನೀವು ಆಡೆಡ್ ಅಂತ ಬಂತು. ಮತ್ತೆ ಮಹಾಭಾರತ ಗ್ರೂಪ್ ಕ್ರಿಯೇಟ್ ಮಾಡಿದೀರಾ? ಹೌದು, ಸ್ಕೈಪ್ ಅಲ್ಲಿ ಕ್ರಿಯೇಟ್ ಮಾಡ್ದಂಗೆನೆ ಪಾಠ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲೇ ತಾನೇ ಪಾಠ. ನಂಗೆ ಬಂದಿಲ್ಲಲ್ಲ, ಅದಕ್ಕೋಸ್ಕರ ಕೇಳಿ. ನೀವು ನಮಗೆ ಮೆಸೇಜ್ ಕಳಿಸಿದ್ರಾ? ನಾನು ಯಾರು ನನಗೆ ಮಹಾಭಾರತಕ್ಕೆ ಆಡ್ ಮಾಡ್ರಿ ಅಂತ ಕೇಳಿದ್ದಾರೋ ಅವರಿಗೆ ಮಾತ್ರ ಆ ಗ್ರೂಪಿಂದು ಇದನ್ನ ಕಳಿಸಿದ್ದೇನೆ, ಲಿಂಕ್. ನಾನು ಕಳಿಸ್ಕೊಟ್ಟಿದ್ದೀನಿ. ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀರಾ
ಮಹಾಭಾರತ ಇದೆ. ಅನ್ನೋ ವಾಟ್ಸಪ್ ಗ್ರೂಪ್ ಅಲ್ಲಿ ಮಹಾಭಾರತದಲ್ಲಿ ಇಲ್ಲ, ಅದರಲ್ಲೂ ಇಲ್ಲ. ಆ ಗ್ರೂಪ್ ಅಲ್ಲೇ ಕಳಿಸಿದ್ದೆ ನಾನು ಇದ್ರದ್ದು ಇದು ಏನು ನಾನು ಮಹಾಭಾರತ ಕೇಳಿದಕ್ಕೆ ನೀವು ಆಡೆಡ್ ಅಂತ ಹಾಕಿ. ಕಾಣ್ತಾ ಇಲ್ಲ ಇದರಲ್ಲಿ ವಾಟ್ಸ್ಆಪ್ ಅಲ್ಲಿ ನಂಗೆ. ನಾನು ನಿಮಗೆ ಲಿಂಕ್ ಅನ್ನ ಹ್ಮ್. ಇದಕ್ಕೆ ಕಳಿಸ್ತೇನೆ. ಮಹಾಭಾರತ ಅನ್ನೋ ಸ್ಕೈಪ್ ಗ್ರೂಪ್ ಇಂದು ಲಿಂಕ್ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ವಾಟ್ಸಪ್ ಅಲ್ಲಿ ಮೊದಲು ಎಲ್ಲರೂ ಆ್ಯಡ್ ಆಗಬೇಕು. ಆ ಗ್ರೂಪ್ ಅಲ್ಲಿ ಯಾರ್ಯಾರು ಮಹಾಭಾರತ ಪಾಠಕ್ಕೆ ಬರ್ತಾರೋ ಅವರೆಲ್ಲ ಮೊದಲು ವಾಟ್ಸಪ್ ಗ್ರೂಪ್ ಅಲ್ಲಿ ಆ್ಯಡ್ ಆಗಬೇಕು. ಆ ಗ್ರೂಪ್ ಅಲ್ಲಿ ಸ್ಕೈಪ್ ಗ್ರೂಪ್ ಲಿಂಕ್ ನ ಹಾಕಿರ್ತೇನೆ. ಅದನ್ನ ಲಿಂಕ್ ಜಾಯಿನ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಸ್ಕೈಪ್ ಅಲ್ಲಿ ಗ್ರೂಪ್ ಅಲ್ಲಿ ಆ್ಯಡ್ ಆಗತ್ತೆ. ಈಗ ಇದರಲ್ಲಿ ವಾಟ್ಸ್ಆಪ್ ಮಹಾಭಾರತ ಗ್ರೂಪ್ ಕಾಣ್ತಾ ಇಲ್ಲ ನನಗೆ. ನಾ ಆ್ಯಡ್ ಮಾಡ್ತೇನೆ. ನಿಮ್ಮ ಮನೆಯವ್ರದ್ದು ಇರ್ಬೇಕಲ್ಲ, ವತ್ಸಲ ಅಂತ ಅವ್ರದ್ದು ಹೆಸರು ಇದ್ದಂಗಿದೆ. ಹೌದಾ? ವತ್ಸಲ ಅವರಿದ್ದಾರೆ, ವತ್ಸಲ ಅವರು ಇದ್ದಾರೆ. ಆದ್ರೆ ಅವರು ಕೂಡ ನಿನ್ನೆ ಕಾಲ್ ಬಂದಿಲ್ಲ ಅಂತ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ. ಹಾ, ನನಗೂ ಕಾಲ್ ಬರ್ತಿಲ್ಲ. ನಾವೇ ಜಾಯಿನ್ ಮಾಡ್ತೀವಿ ಆಚಾರ್ಯ. ಓ ಹಾಗ. ಅದು ಒಂದೊಂದ್ಸಲ ಏನಾಗಿದೆ ಗೊತ್ತಾ, 82 ಜನ ಏನೋ ಜಾಯಿನ್ ಮಾಡ್ಕೊಂಡಿದ್ದಾರೆ. ಆ 82 ಜನನು ಕೂಡ ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದರಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಅದರಲ್ಲೂ 76 ಜನ ಇದ್ದಾರೆ. 76 ಜನ ಇದ್ದಾರೆ. ಇದರಲ್ಲಿ 84 ಜನ ಬಂದಿದ್ರು ನಿನ್ನೆ ಸ್ಕೈಪ್ ಅಲ್ಲಿ. ಅಂದ್ರೆ ವಾಟ್ಸಪ್ ಅಲ್ಲಿ ಇಲ್ಲದೆ ಇರೋರು ಕೆಲವರು ಇದ್ದಾರೆ. ವಾಟ್ಸಪ್ ಅಲ್ಲಿ ಇರೋರು ಕೂಡ ಎಲ್ರು ನನಗೆ ಸ್ಕೈಪ್ ಹೊಸ ಜನಗಳು. ಈಗ ಈಗ ಪಾಠಕ್ಕೆ ಬರ್ತಾ ಇರೋರು ನೀವೆಲ್ಲ ಸ್ಕೈಪ್ ಅಲ್ಲಿ ಆಲ್ರೆಡಿ ಇದ್ದೀರಿ. ನಿಮ್ಮ ಹೆಸರುಗಳೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಈಗ ನೋಡಿ, ಭಾಗವತದಲ್ಲೂ ಕೂಡ 79 ಜನ ಇದ್ದಾರೆ ಈ ಗ್ರೂಪ್ ಅಲ್ಲಿ. ಈ 79 ಜನರದ್ದು ಹೆಸರು ನನಗೆ ಇಲ್ಲಿ ತೋರಿಸತ್ತೆ. ಯಾರ್ಯಾರು ಅನ್ನೋ ಹೆಸರು ಇಲ್ಲೆಲ್ಲ ತೋರಿಸತ್ತೆ. ಅಂದ್ರೆ 79 ಜನನು ನನಗೆ ವಾಟ್ಸಪ್ ಇದರಲ್ಲಿ ಸ್ಕೈಪ್ ಅಲ್ಲಿ ರಿಕ್ವೆಸ್ಟ್ ಕಳಿಸಿದವ್ರೆ. 79 ಜನಲ್ಲಿ ಇವತ್ತು 23 ಜನ ಆಚಾರ್ಯ ಬಂದಿದ್ದೀವಿ. ಈಗ 23 ಎಲ್ಲ ಪಾಠ ಆಗುವಾಗ 40 ಜನ ತನಕ ಬಂದಿತ್ತು. 37, 38, 40 ಹತ್ರ ಬರ್ತಾರೆ ಜನ. ಈ ಪಾಠಕ್ಕೆ ಒಂದು 40 ಜನ ಬರ್ತಾರೆ. ನಿನ್ನೆ ಮಹಾಭಾರತ ಪಾಠಕ್ಕೂ ಕೂಡ ಹತ್ರ 40 ಜನ ಬಂದಿದ್ರು. 40 ಜನ ತನಕ ಆಗಿತ್ತು. ಇನ್ನ 40 ಜನ ಅಂದ್ರೆ 50% ಜನ ಬಂದಿರ್ಲಿಲ್ಲ. ಇರ್ಲಿ, ತೊಂದರೆ ಇಲ್ಲ. ಇವತ್ತೆಲ್ಲ ನಾಳೆ ಬರ್ಬೇಕು ಅಂತ ಅಪೇಕ್ಷೆ ಇರ್ತದೆ, ಜಾಯಿನ್ ಮಾಡ್ಕೋತಾರೆ. ಆದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಗೆಸ್ಟ್ ಯೂಸರ್ ಅಂತ ಬರುತ್ತೆ. ಒಂದು 50 ಜನ ರಿಜಿಸ್ಟರ್ ಮಾಡುವಾಗ ಅವ್ರ ಹೆಸರು ಕೊಡ್ಬೇಕು. ಅಲ್ಲಿ ಗೆಸ್ಟ್ ಯೂಸರ್ ಅಂತಾನೆ ಒಂದು 50 ಜನ ಇದ್ದಾರೆ. ಅದರಲ್ಲಿ 80 ಜನದಲ್ಲಿ ಒಂದು 50 ಜನ ಗೆಸ್ಟ್ ಯೂಸರ್ ಅಂತ ಇದೆ. ನನಗೆ ಡೌಟ್ ಏನು ಅಂದ್ರೆ, ಕೆಲವರು ಸುಮ್ಮನೆ ಜಾಯಿನ್ ಆಗ್ಬಿಡ್ತಾರೆ, ಪಾಠಕ್ಕೆ ಬರೋದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಉಳಿದವರಿಗೆ ತೊಂದರೆ ಆಗತ್ತೆ. ನಿನ್ನೆ ಆಗಿದ್ದು ಅದೇ ಸಮಸ್ಯೆ. ಅವರೆಲ್ಲ ಜಾಯಿನ್ ಮಾಡ್ಕೊಳ್ತಾರೆ, ಮ್ಯೂಟ್ ಮಾಡೋದಿಲ್ಲ. ಆಮೇಲೆ ಅವ್ರಿಗೇನೋ ಅದರಲ್ಲಿ ಆಸಕ್ತಿ ಇಲ್ಲದೆ ಇರೋರು ಕೂಡ ಕೆಲವರು ಇರ್ತಾರೆ. ಏನಿದೆ ನೋಡೋಣ ಅಂತ. ಅದರಿಂದ ಅವರು ಮ್ಯೂಟ್ ಮಾಡ್ಕೊಳ್ಳದೆ ಇರೋದ್ರಿಂದ ಮತ್ತು ಅವ್ರಿಗೆಲ್ಲ ಕಾಲ್ ಮಾಡೋದ್ರಿಂದ ನಮಗೆ ಉಳಿದವರಿಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗುತ್ತೆ, ಪ್ರಾಬ್ಲಮ್ ಬರುತ್ತೆ, ಮತ್ತೆ ಸೌಂಡ್ ಪ್ರಾಬ್ಲಮ್ ಇದೆಲ್ಲ ಬರುತ್ತೆ. ಎಲ್ರಿಗೂ ಜಾಯಿನ್ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಜಾಯಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ನಾನು ಸಪ್ರೇಟ್ ಕಾಲ್ ಮಾಡ್ತೇನೆ. ಗ್ರೂಪ್ ಅಲ್ಲಿ ಒಂದ್ಸಲ ಕಾಲ್ ಮಾಡಿದ್ರೆ ಎಲ್ರಿಗೂ ಹೋಗೋದಿಲ್ಲ. ನೀವು ಹೇಳಿದ್ರಲ್ಲ, ಗ್ರೂಪ್ ಅಲ್ಲಿ ನನಗೆ ನಾವೇ ಜಾಯಿನ್ ಮಾಡ್ಕೊಳ್ತೇವೆ, ನನಗೆ ಕಾಲ್ ಬರಲ್ಲ ಅಂತ. ಈ ಪ್ರಾಬ್ಲಮ್ ಆಗೋದು ಅದರಿಂದ. ನಾನು ಗ್ರೂಪ್ ಅಲ್ಲಿ ಕಾಲ್ ಮಾಡಿದ್ಮೇಲೂ ಕೂಡ ಕೆಳಗಡೆ ಯಾರ್ಯಾರು ಜಾಯಿನ್ ಆಗಿಲ್ವೋ ಅವ್ರನ್ನೆಲ್ಲ ಮತ್ತೆ ಜಾಯಿನ್ ಮಾಡ್ತೇನೆ. ಒಂದ್ 2-3 ಸಲ ಜಾಯಿನ್ ಮಾಡ್ತೇನೆ. ಮಾಡುವಾಗ ಅದು ಕೆಲವ್ರದ್ದು ಮಿಸ್ ಆಗತ್ತೆ. ಅದು ಮನೆ ಒಳಗೆ ನಾವು ಕೆಲಸ ಮಾಡ್ತಿದ್ವಿ, ಕಾಲ್ ಬಂದ್ರೆ ತಕ್ಷಣ ಬಂದು ಆನ್ ಮಾಡ್ಕೊಂಡ್ಬಿಡ್ತೀವಿ. ಅದು ಕಾಲ್ ಬರ್ಲಿಲ್ಲ ಅಂದ್ರೆ ಆ ನೆನಪು ಕೆಲಸದ ಮೇಲೆ ಹೋಗತ್ತೆ, ಇದು ಮರ್ತೋಗತ್ತೆ. ಅದಕ್ಕೆ ನಂಗೆ ದುಬೈಲಿ ಕೂಡ ಕಾಲ್ ಬರ್ತಿತ್ತು. ಇಲ್ಲಿ ಚೆನ್ನೈ ಬಂದ ಮೇಲೆ ಇವಾಗ ಕಾಲೇ ಬರಲ್ಲ. ಅದಕ್ಕೆ ನಾನು ನಿನ್ನ ಕೇಳಿದೆ, ನಂದು ಐಡಿ ಚೇಂಜ್ ಆಗಿ ಇಲ್ಲ ಕರೆಕ್ಟ್ ಆಗಿದೆ. ನಿಮ್ಮ ಹೆಸರು ನೋಡಿದೆ ನಾನು. ನೆಟ್ವರ್ಕ್ ಸ್ಲೋ ಇದ್ರೂ ಕೂಡ ಒಂದೊಂದ್ಸಲ ಹಾಗಾಗತ್ತೆ. ಸರಿ.